ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೂ HGA ಅಕಾಡೆಮಿಗೆ ಆತ್ಮೀಯ ಸ್ವಾಗತ. ನೋಡಿ, ಭಾರತದ ಭೂಗೋಳಶಾಸ್ತ್ರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳಿ, ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಸುಮ್ಮನೆ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ನೋಡಲ್ಲ, ಬದಲಾಗಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅನ್ನ ಡೀಪ್ ಆಗಿ ಅನಲೈಸ್ ಮಾಡೋಣ. ಯಾವ ಟಾಪಿಕ್ ಇಂದ ಜಾಸ್ತಿ ಪ್ರಶ್ನೆಗಳು ಬರ್ತಿವೆ, ಅದನ್ನ ಈಸಿಯಾಗಿ ಹೇಗೆ ಸಾಲ್ವ್ ಮಾಡಬಹುದು, ಎಲ್ಲವನ್ನೂ ಕಲಿಯೋಣ. ನೋಡಿ, ನಮ್ಮ ಗೋಲ್ ತುಂಬಾನೇ ಕ್ಲಿಯರ್ ಆಗಿದೆ. ಕೇವಲ ಬೈಪಾಠ ಮಾಡೋದಲ್ಲ, ಪ್ರತಿಯೊಂದು ಪ್ರಶ್ನೆಯ ಹಿಂದಿರುವ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ಎಕ್ಸಾಮ್ಸ್ನಲ್ಲಿ ಕ್ವೆಶ್ಚನ್ಸ್ ಯಾವ ಪ್ಯಾಟರ್ನಲ್ಲಿ ಬರ್ತಿದೆ ಅಂತ ತಿಳ್ಕೊಂಡು ಇಂಡಿಯನ್ ಜಾಗ್ರಫಿ ಮೇಲೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋದು ನಮ್ಮ ಉದ್ದೇಶ. ಹಾಗಾದ್ರೆ ಇನ್ನೇನು ತಡ, ಶುರು ಮಾಡೋಣ ಅಲ್ವಾ? ಸರಿ, ಇವತ್ತು ನಾವು ಯಾವೆಲ್ಲ ಟಾಪಿಕ್ಸ್ ಕವರ್ ಮಾಡ್ತೀವಿ ಅಂತ ನೋಡೋಣ. ಮೊದಲು ಭವ್ಯ ಹಿಮಾಲಯದ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಭಾರತದ ಅತಿ ಪ್ರಾಚೀನವಾದ ಪರ್ಯಾಯ ಪ್ರಸ್ಥಭೂಮಿಯ ಕಡೆಗೆ ಹೋಗೋಣ. ನಂತರ ನಮ್ಮ ಕರಾವಳಿ ತೀರಗಳು ಮತ್ತು ಘಟ್ಟಗಳ ಬಗ್ಗೆ ಮಾತಾಡೋಣ. ಕೊನೆಗೆ ನಮ್ಮ ದ್ವೀಪ ಸಮೂಹಗಳನ್ನು ನೋಡಿ ಒಂದು ಕ್ವಿಕ್ ರಿವಿಷನ್ ಮಾಡಿ ಮುಗಿಸೋಣ. ಒಂದು ಸಿಸ್ಟಮ್ಯಾಟಿಕ್ ಜರ್ನಿ ಇದು. ಸರಿ, ಹಾಗಾದ್ರೆ ನಮ್ಮ ಮೊದಲ ಸೆಕ್ಷನ್, ದಿ ಗ್ರ್ಯಾಂಡ್ ಹಿಮಾಲಯಾಸ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ಪ್ರಪಂಚದಲ್ಲೇ ಅತಿ ಕಿರಿಯ ಅಂದ್ರೆ ಯಂಗೆಸ್ಟ್ ಮತ್ತು ಅತಿ ಎತ್ತರದ ಪರ್ವತ ಶ್ರೇಣಿ. ಓಕೆ, ಮೊದಲನೇ ಕಾನ್ಸೆಪ್ಟ್ ಫೋಲ್ಡ್ ಮೌಂಟೇನ್ಸ್ ಅಂದ್ರೆ ಮಡಿಕೆ ಪರ್ವತಗಳು. ಹಿಮಾಲಯವನ್ನ ಯಾಕೆ ಮಡಿಕೆ ಪರ್ವತ ಅಂತಾರೆ ಯೋಚನೆ ಮಾಡಿದ್ದೀರಾ? ನೋಡಿ, ಇದು ತುಂಬಾನೇ ಸಿಂಪಲ್. ಒಂದ್ ಕಡೆಯಿಂದ ಇಂಡಿಯನ್ ಪ್ಲೇಟ್, ಇನ್ನೊಂದು ಕಡೆಯಿಂದ ಯುರೇಷಿಯನ್ ಪ್ಲೇಟ್, ಇವೆರಡೂ ಬಂದು ಡಿಕ್ಕಿ ಒಡೆದಾಗ ಮಧ್ಯದಲ್ಲಿದ್ದ ಭೂಮಿ ನಾವು ಪೇಪರ್ ಮಡಚಿದಾಗ ಹೇಗೆ ಮೇಲಕ್ಕೆ ಬರುತ್ತೋ ಹಾಗೆ ಮೇಲಕ್ಕೆದ್ದಿದೆ. ಅದಕ್ಕೇನೆ ಇದನ್ನ ಮಡಿಕೆ ಪರ್ವತ ಅಂತ ಕರೆಯೋದು. ನೋಡಿ, ಇದೇ ಕಾನ್ಸೆಪ್ಟ್ ಮೇಲೆ FG 2015 ಮತ್ತೆ FG 2018ರ ಪರೀಕ್ಷೆಗಳಲ್ಲಿ ನೇರವಾದ ಪ್ರಶ್ನೆ ಕೇಳಿದ್ರು. ಹಿಮಾಲಯಗಳು ಇದಕ್ಕೊಂದು ಉದಾಹರಣೆ ಅಂತ. ಉತ್ತರ ಸಿಂಪಲ್, ಮಡಿಕೆ ಪರ್ವತಗಳು. ಸರಿ, ಈಗ ಒಂದು ಕಾಮನ್ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಇದು ತುಂಬಾ ವಿದ್ಯಾರ್ಥಿಗಳು ತಪ್ಮಾಡೋ ಜಾಗ. ಪ್ರಶ್ನೆ: ಭಾರತದ ಅತ್ಯುನ್ನತ ಶಿಖರ ಯಾವುದು? PSI 2000 ಮತ್ತೆ ವಾರ್ಡರ್ 2019 ಈ ಎರಡೂ ಎಕ್ಸಾಮ್ನಲ್ಲೂ ಕೇಳಿದ್ರು. ಉತ್ತರ K2 ಅಥವಾ ಗಾಡ್ವಿನ್ ಆಸ್ಟಿನ್. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಏನು? K2 ಇರೋದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂದ್ರೆ POKನಲ್ಲಿದೆ. ಸೊ ಪ್ರಶ್ನೆಯನ್ನ ಗಮನವಿಟ್ಟು ಓದಬೇಕು. ಭಾರತದ ಅತ್ಯುನ್ನತ ಶಿಖರ ಅಂತ ಕೇಳಿದ್ರೆ ಉತ್ತರ K2. ಒಂದು ವೇಳೆ ನಿರ್ವಿವಾದಿತ ಭಾರತದಲ್ಲಿರುವ ಅತ್ಯುನ್ನತ ಶಿಖರ ಅಂತ ಕೇಳಿದ್ರೆ ಉತ್ತರ ಏನಾಗತ್ತೆ? ಹೌದು, ಸಿಕ್ಕಿಂನಲ್ಲಿರೋ ಕಾಂಚನಜಂಗ. ಈ ಸಣ್ಣ ವ್ಯತ್ಯಾಸವನ್ನ ನೆನಪಲ್ಲಿಟ್ಕೊಂಡ್ರೆ 1 ಮಾರ್ಕ್ ಗ್ಯಾರಂಟಿ. ಇತ್ತೀಚಿನ ಎಕ್ಸಾಮ್ಸ್ನಲ್ಲಿ ಈ ಅರೇಂಜ್ಮೆಂಟ್ ಮಾದರಿಯ ಪ್ರಶ್ನೆಗಳು ಜಾಸ್ತಿ ಆಗ್ತಿವೆ. ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ ಅಂತ. ನೋಡಿ, KEA FDA 2024ರ ಎಕ್ಸಾಮ್ನಲ್ಲಿ ಕೇಳಿದ ಪ್ರಶ್ನೆ ಇದು: ಹಿಮಾಲಯದ ಶಿಖರಗಳನ್ನ ಪಶ್ಚಿಮದಿಂದ ಪೂರ್ವಕ್ಕೆ ಜೋಡಿಸಿ ಅಂತ. ಸರಿಯಾದ ಕ್ರಮ ಏನಪ್ಪಾ ಅಂದ್ರೆ, ಮೊದಲು ನಂಗಾ ಪರ್ವತ, ಆಮೇಲೆ ನಂದಾದೇವಿ, ಮುಂದೆ ಅನ್ನಪೂರ್ಣ ಮತ್ತೆ ಕೊನೆಯಲ್ಲಿ ಮಕಾಲು. ಇದನ್ನ ನೆನ್ಪಿಟ್ಕೊಳ್ಳೋಕೊಂದು ಟ್ರಿಕ್ ಹೇಳ. ಇಂಡಿಯಾ ಮ್ಯಾಪನ್ನ ಮನ್ಸಲ್ಲಿಟ್ಕೊಳ್ಳಿ. ವೆಸ್ಟ್ನ ತುತ್ತ ತುದಿಯಲ್ಲಿ ನಂಗಾ ಪರ್ವತದಿಂದ ಸ್ಟಾರ್ಟ್ ಮಾಡಿ ಉತ್ತರಾಖಂಡದ ನಂದದೇವಿಗೆ ಬಂದು ನೇಪಾಳದ ಅನ್ನಪೂರ್ಣ ದಾಟಿ ಈಸ್ಟ್ ಕಡೆಗೆ ಮಕಾಲುಗೆ ತಲುಪ್ತೀವಿ. ಈ ರೀತಿ ಮ್ಯಾಪ್ ಬೇಸ್ಡ್ ಲರ್ನಿಂಗ್ ತುಂಬಾ ಹೆಲ್ಪ್ ಮಾಡತ್ತೆ. ಸರಿ, ಪೀಕ್ಸ್ ಆಯ್ತು, ಈಗ ಪಾಸಸ್ ಅಂದ್ರೆ ಕಣಿವೆ ಮಾರ್ಗಗಳ ಬಗ್ಗೆ ಮಾತಾಡೋಣ. ಇವು ತುಂಬಾನೇ ಇಂಪಾರ್ಟೆಂಟ್. FDA 2008ನಲ್ಲಿ ಒಂದು ಪ್ರಶ್ನೆ ಬಂದಿತ್ತು, ನಥುಲಾ ಪಾಸ್ ಎಲ್ಲಿದೆ ಅಂತ. ಎಲ್ಲಿದೆ? ಸಿಕ್ಕಿಂ. ಇದು ಇಂಡಿಯಾ ಟಿಬೆಟ್ ಟ್ರೇಡ್ಗೆ ತುಂಬಾ ಮುಖ್ಯವಾದ ದಾರಿ. ಸರಿ, ಹಾಗಾದ್ರೆ ಝೋಜಿಲಾ ಮತ್ತು ಬುರ್ಜಿಲ್ ಪಾಸ್ ಎಲ್ಲಿದೆ ಹೇಳಿ? ಜಮ್ಮು ಮತ್ತು ಕಾಶ್ಮೀರ. ಕರೆಕ್ಟ್. ರೋಥಾಂಗ್ ಪಾಸ್ ಹಿಮಾಚಲ ಪ್ರದೇಶ್. ದೇಹಾಂಗ್ ಪಾಸ್ ಅರುಣಾಚಲ ಪ್ರದೇಶ್. ಪರ್ಫೆಕ್ಟ್. ಇನ್ನು ವ್ಯಾಲೀಸ್ ಅಂದ್ರೆ ಕಣಿವೆಗಳು. ವ್ಯಾಲಿ ಆಫ್ ಫ್ಲವರ್ಸ್ ಅಥವಾ ಹೂವುಗಳ ಕಣಿವೆ, ಇದನ್ನ PSI KSSIF 2016ರಲ್ಲಿ ಕೇಳಿದ್ರು. ಎಲ್ಲಿದೆ? ಉತ್ತರಾಖಂಡ್. ಹಾಗೆಯೇ ಕಾಶ್ಮೀರ ಕಣಿವೆ ಯಾವ ಶ್ರೇಣಿಗಳ ಮಧ್ಯೆ ಇದೆ? ಗ್ರೂಪ್ C 2016 ಪ್ರಶ್ನೆ ಇದು. ಉತ್ತರ ಪೀರ್ ಪಂಜಾಲ್ ಮತ್ತು ಜಾಸ್ಕರ್. ಓಕೆ, ಹಿಮಾಲಯದ ಎತ್ತರದಿಂದ ಈಗ ನಾವು ಇಳಿದು ದಕ್ಷಿಣಕ್ಕೆ ಬರೋಣ. ಭಾರತದ ಹೃದಯ ಭಾಗಕ್ಕೆ, ಅಂದ್ರೆ ನಮ್ಮ ಅತಿ ಪ್ರಾಚೀನ, ಅತಿ ಸ್ಟೇಬಲ್ ಆಗಿರುವ ಪರ್ಯಾಯ ಪ್ರಸ್ಥಭೂಮಿಗೆ. ನಿಮ್ಗೊತ್ತಾ, ಇದು ಒಂದಾನೊಂದು ಕಾಲದಲ್ಲಿ ಗೋಂಡ್ವಾನಾ ಲ್ಯಾಂಡಿನ ಭಾಗವಾಗಿತ್ತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಾಂಟ್ರಾಸ್ಟ್ ನೋಡಿ. ಒಂದು ಕಡೆ ಪ್ರಪಂಚದ ಯಂಗೆಸ್ಟ್ ಮೌಂಟೇನ್ ಹಿಮಾಲಯ, ಇನ್ನೊಂದು ಕಡೆ ಪ್ರಪಂಚದ ಓಲ್ಡೆಸ್ಟ್ ಮೌಂಟೇನ್ ರೇಂಜ್ಗಳಲ್ಲಿ ಒಂದಾದ ಅರಾವಳಿ. ಅದೆಷ್ಟು ಸಾರಿ ಪ್ರಶ್ನೆ ರಿಪೀಟ್ ಆಗಿದೆ ಗೊತ್ತಾ? PSI 2019, KEA KSSL AST MGR 2023. ಭಾರತದ ಅತಿ ಪುರಾತನ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದ್ರೆ ಕಣ್ಣು ಮುಚ್ಚಿ ಅರಾವಳಿ ಅಂತ ಹಾಕಬಹುದು. ಈಗ ಏನಾಗಿದೆ ಅಂದ್ರೆ, ಕೋಟ್ಯಾಂತರ ವರ್ಷಗಳಿಂದ ಗಾಳಿ ಮಳೆಗೆ ಸವಿದ್ಹೋಗಿ ಅದೊಂದು ರೆಸಿಡ್ಯೂಲ್ ರೇಂಜ್ ಅಂದ್ರೆ ಅವಶೇಷ ಪರ್ವತವಾಗಿ ಮಾತ್ರ ಉಳಿದಿದೆ. ಸರಿ, ಈಗೊಂದು ಮ್ಯಾಚ್ ದ ಫಾಲೋಯಿಂಗ್ ಆಡೋಣವಾ?
ನಾನು ಶ್ರೇಣಿ ಹೇಳ್ತೀನಿ, ನೀವು ಅದರ ಹೈಯೆಸ್ಟ್ ಪೀಕ್ ಹೇಳಿ. ರೆಡಿ? ಮೊದಲೇದು ಅರಾವಳಿ ಶ್ರೇಣಿ. ಇದರ ಹೈಯೆಸ್ಟ್ ಪೀಕ್ ಗುರು ಶಿಖರ್. ಕರೆಕ್ಟ್. PSI KSISF 2012 ಮತ್ತೆ ಗ್ರೂಪ್ ಸಿ 2016 ರಲ್ಲಿ ಕೇಳಿದ್ರು. ಸರಿ, ನೆಕ್ಸ್ಟ್ ವಿಂಧ್ಯ ಶ್ರೇಣಿ. ಇದು ಉತ್ತರ ಭಾರತವನ್ನ ದಕ್ಷಿಣದಿಂದ ಬೇರ್ಪಡಿಸುತ್ತೆ. ಇನ್ನು ಸಾತ್ಪುರ ಶ್ರೇಣಿ. ಇದರ ಅತಿ ಎತ್ತರದ ಶಿಖರ ಯಾವುದು? ಇದು KEA FD ASST 2023 ರಲ್ಲಿ ಬಂದಿತ್ತು. ಉತ್ತರ ಧೂಪ್ಗಢ್. ಲಾಸ್ಟ್ ಒನ್ ನೀಲಗಿರಿ ಬೆಟ್ಟಗಳು. ಇದರ ಹೈಯೆಸ್ಟ್ ಪೀಕ್ ದೊಡ್ಡ ಬೆಟ್ಟ. ವೆರಿ ಗುಡ್. ಬನ್ನಿ ಈಗ ಇನ್ನಷ್ಟು ದಕ್ಷಿಣಕ್ಕೆ ಹೋಗೋಣ, ಭಾರತದ ತುತ್ತ ತುದಿಯವರೆಗೆ. PSI FPB 2018 ನಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ದಕ್ಷಿಣದ ಬೆಟ್ಟಗಳನ್ನ ನಾರ್ತ್ ಟು ಸೌತ್ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ ಅಂತ. ಸರಿಯಾದ ಕ್ರಮವನ್ನ ನೆನ್ಪಿಟ್ಕೊಳ್ಳಿ. ಮೊದಲು ನಲ್ಲಮಲ ಬೆಟ್ಟಗಳು, ಅದಾದ್ಮೇಲೆ ನೀಲಗಿರಿ ಬೆಟ್ಟಗಳು, ನಂತರ ಅಣ್ಣಾಮಲೈ ಬೆಟ್ಟಗಳು ಮತ್ತು ಎಲ್ಲಕ್ಕಿಂತ ಕೊನೆಯಲ್ಲಿ ಭಾರತದ ದಕ್ಷಿಣದ ತುದಿಯಲ್ಲಿರೋ ಕಾಡಮಂ ಅಂದ್ರೆ ಏಲಕ್ಕಿ ಬೆಟ್ಟಗಳು. ಇಲ್ಲಿಯವರೆಗೆ ನಾವು ಪರ್ವತಗಳು, ಪ್ರಸ್ಥಭೂಮಿ ನೋಡಿದ್ವಿ. ಈಗ ಭಾರತದ ಕರಾವಳಿ ತೀರದ ಗಾರ್ಡ್ಸ್ಗಳ ಬಗ್ಗೆ ತಿಳಿಯೋಣ. ಯಾರು ಆ ಗಾರ್ಡ್ಸ್? ನಮ್ಮ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು, ಜೊತೆಗೆ ನಮ್ಮ ಸುದೀರ್ಘವಾದ ಕರಾವಳಿ ತೀರದ ಬಗ್ಗೆನೂ ನೋಡೋಣ. ಹೇಳಿ ನೋಡೋಣ. ವೆಸ್ಟರ್ನ್ ಘಾಟ್ಸ್ ಮತ್ತೆ ಈಸ್ಟರ್ನ್ ಘಾಟ್ಸ್, ಇವೆರಡಕ್ಕೂ ಇರೋ ಮೇನ್ ಡಿಫ್ರೆನ್ಸ್ ಏನು? ಯೋಚನೆ ಮಾಡಿ. PSI WS 2020 ಪರೀಕ್ಷೆಯ ಪ್ರಶ್ನೆ ಇದು. ಮುಖ್ಯ ವ್ಯತ್ಯಾಸ ಅಂದ್ರೆ ಕಂಟಿನ್ಯೂಯಿಟಿ, ಅಂದ್ರೆ ನಿರಂತರತೆ. ಪಶ್ಚಿಮ ಘಟ್ಟಗಳು ಅಥವಾ ಸಹ್ಯಾದ್ರಿ ಒಂದೇ ಸತತವಾಗಿ ಹಬ್ಬಿರೋ ಪರ್ವತ ಶ್ರೇಣಿ. ಅದಕ್ಕೆ ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಆನೈಮುಡಿ ಇಲ್ಲೇ ಇರೋದು. ಆದರೆ ಪೂರ್ವ ಘಟ್ಟಗಳು ಹಾಗಲ್ಲ. ಗೋದಾವರಿ, ಕೃಷ್ಣ ಮುಂತಾದ ನದಿಗಳು ಅದನ್ನ ಅಲ್ಲಲ್ಲಿ ಕಟ್ ಮಾಡಿ ಹರಿಯೋದ್ರಿಂದ ಅದು ಡಿಸ್ಕಂಟಿನ್ಯೂಸ್ ಆಗಿದೆ. ಓಕೆ, ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಎಲ್ಲೋ ಒಂದ್ಕಡೆ ಮೀಟ್ ಆಗ್ಬೇಕಲ್ವಾ? ಆ ಮೀಟಿಂಗ್ ಪಾಯಿಂಟ್ ಯಾವುದು? ಇದೊಂದು ಸೂಪರ್ ಇಂಪಾರ್ಟೆಂಟ್ ಕ್ವೆಶ್ಚನ್. PCKSRP NHK 2015 ರಲ್ಲಿ ಕೇಳಿದ್ರು. ಆ ಜಾಗವೇ ನೀಲಗಿರಿ ಬೆಟ್ಟಗಳು. ಇದನ್ನ ಬ್ಲೂ ಮೌಂಟೇನ್ಸ್ ಅಂತಾನೂ ಕರೀತಾರೆ. ಅಷ್ಟೇ ಅಲ್ಲ, ಇದು ಭಾರತದ ಫಸ್ಟ್ ಬಯೋಸ್ಫಿಯರ್ ರಿಸರ್ವ್ ಕೂಡ ಹೌದು. ನೋಡಿ, ಒಂದೇ ಕಾನ್ಸೆಪ್ಟ್ನಲ್ಲಿ ಎಷ್ಟು ಮಾಹಿತಿ ಇದೆ. ಈಗ ಬರ್ತಾ ಇರೋದು ಎಕ್ಸಾಮಿನರ್ಸ್ಗಳ ಹಾಟ್ ಫೇವ್ರೆಟ್ ಕ್ವೆಶ್ಚನ್ ಅಂದ್ರೆ ತಪ್ಪಾಗಲ್ಲ. ಅದೆಷ್ಟು ಎಕ್ಸಾಮ್ಸ್ನಲ್ಲಿ ರಿಪೀಟ್ ಆಗಿದೆ ಅಂದ್ರೆ PSI KSRP 2015, ASST ಇನ್ಸ್ಟ್ರಕ್ಟರ್ 2019, SDA GK 2019. ಪ್ರಶ್ನೆ ಇಷ್ಟೇ: ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯ ಯಾವುದು? ಉತ್ತರ ಎಲ್ರಿಗೂ ಗೊತ್ತಿರಬೇಕು, ಗುಜರಾತ್. ಅದರ ಅಂಕುಡೊಂಕದ ಕರಾವಳಿಯಿಂದಾಗಿ ಸುಮಾರು 1600 ಕಿಲೋಮೀಟರ್ ಉದ್ದ ಇದೆ. ಸರಿ, ಉದ್ದದ ಕರಾವಳಿ ನೋಡಿದ್ವಿ. ಈಗ ಅದರ ಉಲ್ಟಾ ಕಾನ್ಸೆಪ್ಟ್ ನೋಡೋಣ. ಲ್ಯಾಂಡ್ ಲಾಕ್ಡ್ ಸ್ಟೇಟ್ ಅಂದ್ರೆ ಯಾವ ರಾಜ್ಯಕ್ಕೆ ಕರಾವಳಿಯೇ ಇಲ್ವೋ ಅದು. PSI 1998 ರಲ್ಲಿ ಕೊಟ್ಟಿದ್ದ ಆಪ್ಷನ್ಸಲ್ಲಿ ಬಿಹಾರ್ ಸರಿಯಾದ ಉತ್ತರ ಆಗಿತ್ತು. ಹಾಗೆಯೇ DSI 2017 ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದ್ರು. ದಕ್ಷಿಣ ಭಾರತದ ಏಕೈಕ ಭೂ ಆವೃತ ರಾಜ್ಯ ಯಾವುದು ಅಂತ. ಮ್ಯಾಪ್ ಕಣ್ಮುಂದೆ ತನ್ನಿ. ಯಾವುದು? ಕರೆಕ್ಟ್, ತೆಲಂಗಾಣ. ನಮ್ಮ ಜಿಯೋಗ್ರಫಿ ಟೂರ್ನ ಫೈನಲ್ ಸ್ಟಾಪ್ಗೆ ಬಂದಿದೀವಿ. ಆದ್ರೆ ಇದು ಲೀಸ್ಟ್ ಇಂಪಾರ್ಟೆಂಟ್ ಅಂತೂ ಅಲ್ಲ. ನಮ್ಮ ಸುಂದರ, ಸ್ಟ್ರಾಟಜಿಕಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ದ್ವೀಪ ಸಮೂಹಗಳು. ದ್ವೀಪಗಳು ಅಂದ ತಕ್ಷಣ ಅವುಗಳ ಒರಿಜಿನ್ ಅಂದ್ರೆ ಮೂಲದ ಬಗ್ಗೆ ಪ್ರಶ್ನೆ ಗ್ಯಾರಂಟಿ. ನಮ್ಮಲ್ಲಿ 2 ಮೇಜರ್ ಐಲ್ಯಾಂಡ್ ಗ್ರೂಪ್ಸ್ ಇವೆ ಅಲ್ವಾ? ಒಂದು ಬೇ ಆಫ್ ಬೆಂಗಾಲ್ನಲ್ಲಿರುವ ಅಂಡಮಾನ್ ಮತ್ತು ನಿಕೋಬಾರ್. ಇವು ವಾಲ್ಕ್ಯಾನಿಕ್ ಒರಿಜಿನ್ ಅಂದ್ರೆ ಜ್ವಾಲಾಮುಖಿಯಿಂದಾದವು. ಇನ್ನೊಂದು ಅರೇಬಿಯನ್ ಸೀನಲ್ಲಿರುವ ಲಕ್ಷದ್ವೀಪ. ಇದು ಕೋರಲ್ ಒರಿಜಿನ್ ಅಂದ್ರೆ ಹವಳಗಳಿಂದಾದ ದ್ವೀಪಗಳು. KEA ಲೇಬರ್ FI 2023 ಪರೀಕ್ಷೆಯಲ್ಲಿ ಹೇಗೆ ಪ್ರಶ್ನೆ ಕೇಳಿದ್ರು ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಜ್ವಾಲಾಮುಖಿ ಮೂಲದಲ್ಲ ಅಂತ. ಆಪ್ಷನ್ಸಲ್ಲಿ ಕವರಟ್ಟಿ ಇತ್ತು. ಕವರಟ್ಟಿ ಲಕ್ಷದ್ವೀಪದ ಭಾಗ, ಹಾಗಾಗಿ ಅದು ಕೋರಲ್ ಒರಿಜಿನ್. ಸಿಂಪಲ್. ಈ ಟೇಬಲ್ ಇದೆಯಲ್ಲ, ಇದೊಂದು ರೀತಿ ಗೋಲ್ಡ್ ಮೈನ್. ಪ್ರತಿಯೊಂದು ಪಾಯಿಂಟ್ ಮೇಲೂ ಪ್ರಶ್ನೆ ಬಂದಿದೆ. ರೆಡಿನಾ? ರ್ಯಾಪಿಡ್ ಫೈರ್ ಸ್ಟಾರ್ಟ್. 10 ಡಿಗ್ರಿ ಚಾನೆಲ್ ಇದು ಯಾವುದನ್ನ ಬೇರ್ಪಡಿಸುತ್ತೆ? ಅಂಡಮಾನ್ ಮತ್ತು ನಿಕೋಬಾರ್. ESI 2017 KEA SDA 2023ಯಲ್ಲಿ ಬಂದಿತ್ತು. ನೆಕ್ಸ್ಟ್ 8 ಡಿಗ್ರಿ ಚಾನೆಲ್ ಲಕ್ಷದ್ವೀಪ್ ಮತ್ತು ಮಾಲ್ಡೀವ್ಸ್. PSI 2020 ಕ್ವೆಶ್ಚನ್. ಇಂಡಿಯಾದ ಓನ್ಲಿ ಆಕ್ಟಿವ್ ವೋಲ್ಕ್ಯಾನೋ ಬ್ಯಾರನ್ ಐಲ್ಯಾಂಡ್ ಅಂಡಮಾನ್ನಲ್ಲಿದೆ. ಲಕ್ಷದ್ವೀಪದ ಕ್ಯಾಪಿಟಲ್ ಕವರಟ್ಟಿ. ಅಂಡಮಾನ್ನ ಹೈಯೆಸ್ಟ್ ಪೀಕ್ ಸ್ಯಾಡಲ್ ಪೀಕ್. ನೋಡಿ, ಎಷ್ಟೋ ಪ್ರಶ್ನೆಗಳು ಕವರ್ ಆದ್ವು. ಓಕೆ, ಇಷ್ಟೆಲ್ಲ ಡೀಟೇಲ್ಡ್ ಆಗಿ ನೋಡಿದ್ವಿ. ಈಗ ಒಂದು ಸೂಪರ್ ಫಾಸ್ಟ್ ರಿವಿಷನ್ ಮಾಡ್ಬಿಡೋಣ. ಎಕ್ಸಾಮ್ ಹಾಲ್ಗೆ ಹೋಗೋ ಮುಂಚೆ ಈ ಪಾಯಿಂಟ್ಸ್ಗಳನ್ನ ನೆನಪಿಸ್ಕೊಂಡ್ರೆ ಸಾಕು. ರೆಡಿನಾ? ಫಟಾಫಟ ಉತ್ತರ ಹೇಳಿ. ಓಲ್ಡೆಸ್ಟ್ ಮೌಂಟೇನ್ಸ್ ಅರಾವಳಿ, ಯಂಗೆಸ್ಟ್ ಮೌಂಟೇನ್ಸ್ ಹಿಮಾಲಯ, ಲಾಂಗೆಸ್ಟ್ ಕೋಸ್ಟ್ ಲೈನ್ ಗುಜರಾತ್, ಘಟ್ಟಗಳ ಮೀಟಿಂಗ್ ಪಾಯಿಂಟ್
ನೀಲ್ಗಿರಿ. ಸೌತ್ ಇಂಡಿಯಾದ ಹೈಯೆಸ್ಟ್ ಪೀಕ್ ಆನೈಮುಡಿ. 10 ಡಿಗ್ರಿ ಚಾನೆಲ್ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನು ಬೇರ್ಪಡಿಸುತ್ತೆ. ಆಕ್ಟಿವ್ ವೋಲ್ಕ್ಯಾನೋ ಬ್ಯಾರನ್ ಐಲ್ಯಾಂಡ್. ಪರ್ಫೆಕ್ಟ್. ಇವಿಷ್ಟು ನಿಮ್ಮ ಬೆರಳ ತುದಿಲಿರಬೇಕು. ಇವತ್ತಿನ ಈ ಡಿಸ್ಕಷನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನಾವು ಇದೇ ರೀತಿ ಇಂಡಿಯನ್ ರಿವರ್ ಸಿಸ್ಟಮ್, ಮಿನರಲ್ಸ್, ಕ್ಲೈಮೇಟ್ ಹೀಗೆ ಪ್ರತಿಯೊಂದು ಟಾಪಿಕ್ ಮೇಲೂ ಡೀಟೇಲ್ಡ್ ವಿಡಿಯೋಸ್ ಮಾಡಿದೀವಿ. ನಮ್ ಚಾನೆಲ್ನ ಪ್ಲೇಲಿಸ್ಟ್ಗೆ ಹೋದ್ರೆ ನಿಮ್ಗೆ ಸಬ್ಜೆಕ್ಟ್ ವೈಸ್ ಎಲ್ಲ ಸಿಗುತ್ತೆ. ನಿಮ್ಮ ಕಂಪ್ಲೀಟ್ ಪ್ರಿಪರೇಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮಿಸ್ ಮಾಡ್ಕೋಬೇಡಿ. ನಮ್ಮ ಈ ಪ್ರಯತ್ನ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ HGA ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಕೊಡುವ ಪ್ರತಿಯೊಂದು ಲೈಕ್ ಕೂಡ ನಮಗೆ ಇನ್ನಷ್ಟು ಕ್ವಾಲಿಟಿ ಕಂಟೆಂಟ್ ಮಾಡೋಕೆ ದೊಡ್ಡ ಮೋಟಿವೇಶನ್. ಮುಂದೆ ಬರುವ ಯಾವುದೇ ಅಪ್ಡೇಟ್ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಬೆಲ್ಲೈಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಇವತ್ತು ನಾವು ಮಾತಾಡಿದ ಎಲ್ಲ ಕ್ವೆಶ್ಚನ್ಸ್ಗಳನ್ನ ಹಾಗೆ ಸಾವಿರಾರು ಬೇರೆ ಕ್ವೆಶ್ಚನ್ಸ್ಗಳನ್ನ ನೀವೇ ಸ್ವತಃ ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡ್ಬೇಕಾ? ಹಾಗಿದ್ರೆ ತಡ ಮಾಡ್ಬೇಡಿ. ಗೂಗಲ್ ಪ್ಲೇಸ್ಟೋರ್ನಿಂದ ನಮ್ಮ ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆನಪಿಟ್ಕೊಳ್ಳಿ, ವಿಡಿಯೋ ನೋಡೋದು ಜ್ಞಾನ ಗಳಿಸೋಕೆ, ಆದ್ರೆ ಆ ಜ್ಞಾನವನ್ನ ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಲೇಬೇಕು. ನಮ್ಮ ಆಪ್ನಲ್ಲಿ ನೀವು ಟೈಮರ್ ಇಟ್ಕೊಂಡು ಟೆಸ್ಟ್ ತಗೊಳ್ಬಹುದು, ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ಟ್ರ್ಯಾಕ್ ಮಾಡಬಹುದು. ನಿಮ್ಮ ಮುಂದಿನ ಎಲ್ಲ ಪರೀಕ್ಷೆಗಳಿಗೂ HGA ಅಕಾಡೆಮಿ ಕಡೆಯಿಂದ ಆಲ್ ದ ಬೆಸ್ಟ್. ಧನ್ಯವಾದಗಳು.